ಮಂಡ್ಯದಲ್ಲೂ ಕೂಡ ದಂಪತಿ ಆತ್ಮಹತ್ಯೆ ಕಾರಣರಾಗಿದ್ದಾರೆ. ಮಂಡ್ಯ ತಾಲೂಕಿನ ಬಿಹಟ್ನ ಗ್ರಾಮದಲ್ಲಿ ಪುಟ್ಟಸ್ವಾಮಿ ಮತ್ತು ನಾಗಮ್ಮ ದಂಪತಿಗಳು ಬಡ ಕುಟುಂಬ ಸೇರಿರ್ತಕ್ಕಂಥ ಇಬ್ಬರು ಒಂದೇ ಮರಕ್ಕೆ ಇದನ್ನು ನೇಣು ಹಾಕ್ಕೊಂಡು ಪ್ರಾಣ ಕಳ್ಕೊಂಡಿರ್ತಕ್ಕಂಥ ಒಂದು ಘಟನೆ ದುರಂತ ನಡೆದಿರುವಂಥದ್ದು. ಸುಮಾರು 5 ಎಕರೆ ಜಮೀನಿದ್ರೂ ಕೂಡ ಟೊಮೊಟೊ ತರಕಾರಿ ಎಲ್ಲ ಬೆಳ್ಕೊಂಡು ಸತತವಾಗಿ ಸಾಲದ ಬಾಧೆಯಿಂದ ಹೊರಕ್ಕೆ ಬರೋದಕ್ಕೆ ಸಾಧ್ಯ ಆಗದೇ ಸುಮಾರು 10-15 ಲಕ್ಷ ರೂಪಾಯಿಯಷ್ಟು ಸಾಲವನ್ನು ಮಾಡಿಕೊಂಡು ಬಡ್ಡಿ ಕೂಡ ಕಟ್ಟೋದಕ್ಕೆ ಸಾಧ್ಯ ಆಗದೇ ಇವತ್ತು ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ನಿಜವಾಗ್ಲೂ ಕೂಡ ದುರ್ದೈವದ ಸಂಗತಿ. ಪ್ರಪ್ರಥಮವಾಗಿ ನಾನು ರೈತರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಏನೇ ಸಂಕಷ್ಟ ಇದ್ದರೂ ಕೂಡ ಏನೇ ಪರಿಸ್ಥಿತಿಗಳಿದ್ರೂ ಕೂಡ ಈ ರೀತಿಯೊಂದು ಆತ್ಮಸ್ಥೈರ್ಯವನ್ನು ಕಳ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ಹೋಗಬಾರ್ದು, ಈ ರೀತಿ ಆತ್ಮಹತ್ಯೆಗೆ ಶರಣಾಗಬಾರ್ದು ಅಂತೇಳಿ ತಮ್ಮ ಮುಖೇನ ನಾನು ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ. ರಾಜ್ಯದ ಮುಖ್ಯಮಂತ್ರಿಗಳು ಕಣ್ಣು ತೆರೆದು ಇವತ್ತು ನೋಡಬೇಕಾಗ್ತದೆ. ಕಾವೇರಿ ಕೊಳದ ರೈತರಿರ್ಬೋದು, ರಾಜ್ಯದ ಯಾವುದೇ ರೈತರಿರ್ಬೋದು, ಬಿತ್ತನೆ ಮಾಡಬೇಡಿ, ಬೆಳೆ ಬೆಳಿಬೇಡಿ ಅಂಥೇಳಿ ಉಪದೇಶ ಕೊಡೋದಕ್ಕಿಂತ ಹೆಚ್ಚಾಗಿ ಈ ನಾಡಿನ ದೊರೆಗಳು ರೈತರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸ ಅವ್ರು ಮಾಡಬೇಕಾಗ್ತದೆ. ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ತಂಡಗಳಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಗೆ ಸಂಚರಿಸ್ತಾ ಇದ್ದಾರೆ, ರೈತರ ಪರಿಸ್ಥಿತಿನ ಅವಲೋಕನವನ್ನು ಮಾಡ್ತಾ ಇದ್ದಾರೆ. ರೈತರು ಬಹಳನೇ ಸಂಕಷ್ಟದಲ್ಲಿದ್ದಾರೆ. ಮಳೆ ಇಲ್ಲದೇ ಭೀಕರ ಬರ ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ತತ್ಕ್ಷಣ ಜಿಲ್ಲೆಗಳನ್ನ ತಾಲೂಕುಗಳನ್ನು ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಬೇಕಾಗ್ತದೆ. ಸಂಕಷ್ಟದಲ್ಲಿರುವಂಥ ರೈತರ ಸಾಲವನ್ನು ಮನ್ನಾ ಕೂಡ ಮಾಡಬೇಕಾಗತ್ತೆ, ಮತ್ತು ಪರಿಹಾರನೂ ಕೂಡ ಕೊಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ರೈತರ ಪಾಲಿಗೆ ಈ ಸರ್ಕಾರ ಬದುಕಿದ್ದು ಕೂಡ ಸತ್ತಂತಾಗ್ತದೆ. ಹಾಗಾಗಿ ಇನ್ನೂ ಕೂಡ ತಡ ಮಾಡ್ದೇ ತತ್ಕ್ಷಣ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗ್ತದೆ. ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು ರೈತರಿಗೆ ಸ್ಪಂದನೆ ಮಾಡಬೇಕು, ಅವರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕು ಅಂತೇಳಿ ತಮ್ಮ ಮುಖ್ಯ ನಾನು ಆಗ್ರಹಪಡಿಸ್ತಾರೆ. ಸಚಿವ ಸಂಪುಟದ ಬಗ್ಗೆ ತಲೆ ಕೆಡಿಸ್ಕೊಂಡಷ್ಟು ಬರ ಪರಿಹಾರ ಘೋಷಣೆ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. 4 ದಿನಗಳಾದರೂ ಡೆಲ್ಲಿ ಪ್ರವಾಸ ಮಾಡ್ತಾರೆ, ರಾಜ್ಯಗಳಿಗೆ ಭೇಟಿ ಕೊಡ್ತಾ ಇಲ್ಲ ಅಂತ ಅಲ್ಲಿ ನಾನು ಇನ್ನೇನು ಹೆಚ್ಚು ಮಾತಾಡೋದಕ್ಕೆ ಇಚ್ಛೆ ಪಡೋದಿಲ್ಲ. ನಾನು ಮತ್ತೆ ಹೇಳುವಂಥದ್ದು, ರಾಜ್ಯದ ಮುಖ್ಯಮಂತ್ರಿಗಳು ತಮ್ಮ ಮುಖ್ಯಮಂತ್ರಿ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಎಷ್ಟು ತಲೆ ಕೆಡಿಸ್ಕೊಳ್ತಾರೋ ರೈತರ ಬಗ್ಗೆನೂ ಕೂಡ ಅಷ್ಟೇ ತಲೆ ಕೆಡಿಸ್ಕೊಳ್ತಾರೆ. ಆ ವಿನಂತಿಯನ್ನು ಮತ್ತೆ ಮಾಡ್ತಾರೆ. ಸರ್, ಈಗ ಕಾವೇರಿ ವಿಚಾರದಲ್ಲೂ ಕೂಡ ಸರ್ವಪಕ್ಷದ ಸಭೆ ಕರೆದು ನಂತರ ನೀರನ್ನ ಬಿಡಬೇಕು ಬಿಡಬಾರ್ದು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಸರ್ವಪಕ್ಷ ಸಭೆ ಕರೆದು ಕಪಟ ನಾಟಕ ಆಡುವಂತಹ ಪ್ರಶ್ನೆ ಮಾಡಬಾರ್ದು ಮುಖ್ಯಮಂತ್ರಿಗಳು. ಏನು ಸರ್ವಪಕ್ಷ ಸಭೆ ಕರೆದು ಚರ್ಚೆ ಮಾಡ್ತಾರೆ? ತಮಿಳುನಾಡು ಕೇಳೋ ಮುಂಚಿತವಾಗಿ 3.5 TMCನ ಜೂನಲ್ಲೇ ಬಿಟ್ಬಿಟ್ಟು ರೈತರುಗಳಿಗೆ ಕಾವೇರಿ ಕೊಳದ ರೈತರು ನೀವು ಯಾರು ಕೂಡ ಬಿತ್ತನೆ ಮಾಡಬೇಡಿ, ಭೀಕರ ಬರ ಎದುರಿಸ್ತಾ ಇದ್ದಾರೆ, ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಅಂತೇಳಿ ಕಥೆ ಹೇಳ್ಬಿಟ್ಟು ಆಯಿತು, ಬರ ಇದೆ ಅಂತ ಪರಿಸ್ಥಿತಿ ಇದೆ ಅಂತೇಳಿ ಗೊತ್ತಿದ್ದು ಕೂಡ ಅದೇ ರೀತಿ ರಾಜ್ಯ ಸರ್ಕಾರದ ಏನು ತಯಾರಿದೆ ಗೊತ್ತಾಗಾದ್ರೆ? ಕೇವಲ ಬೆಂಗಳೂರಲ್ಲಿ ಕೂತ್ಕೊಂಡು AC ರೂಮಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿಬಿಟ್ರೆ ರೈತರ ಸಮಸ್ಯೆ ಬಗೆಹರಿಯೋಕ್ಕೆ ಸಾಧ್ಯನಾ? ಬೆಂಗಳೂರಲ್ಲಿ IAS ಆಫೀಸರ್ಸ್ಗಳ ಜೊತೆಲಿ AC ರೂಮಲ್ಲಿ ಕೂತ್ಕೊಂಡು ಅಥವಾ ವಿಡಿಯೋ ಕಾನ್ಫರೆನ್ಸ್ ಮಾಡಿಬಿಟ್ರೆ ರೈತರು ನೋಡಿ ಇವತ್ತು ಏನು ಘಟನೆ ಆಗಿದೆ. ಇವತ್ತು ಇಲ್ಲಿ ಇಬ್ಬರು ದಂಪತಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಯಾರು ಜವಾಬ್ದಾರಿ ಆಗಾದ್ರೆ? ರೈತರಿಗೆ ಧೈರ್ಯ ಹೇಳ್ಬೇಕಾಗ್ತದೆ, ಸಮಸ್ಯೆಗೆ ಸ್ಪಂದನೆ ಮಾಡಬೇಕಾಗ್ತದೆ. ತಿಂಗಳಲ್ಲಿ 10 ದಿನ ಡೆಲ್ಲಿಗೆ ಹೋಗಿ ಕೂತ್ಕೊಂಡ್ರೆ ರೈತರ ಸಮಸ್ಯೆನ ಯಾರು ಕೇಳಬೇಕಾಗಾದ್ರೆ? ಹಾಗಾಗಿ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಮನೆಯ ಗೇಟನ್ನು ಕಾಯೋ ಬದಲಾಗಿ ಬೆಂಗಳೂರಿಗೆ ವಾಪಸ್ ಬಂದು ರಾಜ್ಯ ಪ್ರವಾಸ ಮಾಡಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಿದ್ದೇವೆ. ಥ್ಯಾಂಕ್ ಯು.